ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ. ಇವತ್ತಿನ ಮಾರ್ಕೆಟ್ ಸೆಷನ್ RBI ಮಾನಿಟರಿ ಪಾಲಿಸಿ ಡಿಸಿಷನ್ ಸುತ್ತ ರಿವಾಲ್ವ್ ಆಯಿತು. ಮಾರ್ಕೆಟ್ ವಾಲಟಿಲಿಟಿ ಆಗಿದ್ದರೂ ಕೊನೆಗೆ ಲಿಮಿಟೆಡ್ ಲಾಸ್ ಜೊತೆ ಕ್ಲೋಸ್ ಆಯಿತು. RBI ರೆಪೋ ರೇಟ್ ಅನ್ಚೇಂಜ್ಡ್ ಆಗಿದೆ, ಆದರೆ ಗ್ರೋತ್ ಫೋರ್ಕ್ಯಾಸ್ಟ್ ಕಟ್ ಮಾಡಿದೆ ಮತ್ತು ಇನ್ಫ್ಲೇಷನ್ ಫೋರ್ಕ್ಯಾಸ್ಟ್ ಇನ್ಕ್ರೀಸ್ ಮಾಡಿದೆ. ಇದರ ಜೊತೆಗೆ ರುಪಿಗೆ ಸಪೋರ್ಟ್ ಕೊಡಲು RBI ಮತ್ತು ಗೌರ್ಮೆಂಟ್ ಹಲವಾರು ಇಂಪಾರ್ಟೆಂಟ್ ಮೆಜರ್ಸ್ ಅನೌನ್ಸ್ ಮಾಡಿದೆ. ಬನ್ನಿ ಇವತ್ತಿನ ಕಂಪ್ಲೀಟ್ ಮಾರ್ಕೆಟ್ ಅಪ್ಡೇಟ್ ನೋಡೋಣ. ಇವತ್ತಿನ ಮೇಜರ್ ಇಂಡಿಯನ್ ಇಂಡೆಕ್ಸ್ ನೋಡೋದಾದರೆ ನಿಫ್ಟಿ 50 -50 ಪಾಯಿಂಟ್ ಆಗಿ 23,366ರಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ -111 ಪಾಯಿಂಟ್ ಆಗಿ 74,243ರಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ +188 ಪಾಯಿಂಟ್ ಆಗಿ 54,496ರಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 80 -290 ಪಾಯಿಂಟ್ ಆಗಿ 29,010ರಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಆಟೋ +21 ಪಾಯಿಂಟ್ ಆಗಿ 26,160ರಲ್ಲಿ ಕ್ಲೋಸ್ ಆಗಿದೆ. RBI ಪಾಲಿಸಿ ಬಿಗ್ ಅಪ್ಡೇಟ್ ಇದೆ. ಇವತ್ತಿನ ಬಿಗ್ಗೆಸ್ಟ್ ಇವೆಂಟ್ ಅಂದರೆ RBI ಮಾನಿಟರಿ ಪಾಲಿಸಿ. ರೆಪೋ ರೇಟ್ ಅನ್ಚೇಂಜ್ ಆಗಿದೆ, 5.2% ಇದೆ. ಆದರೆ RBI ಕಾಷಿಯಸ್ ಸ್ಟ್ಯಾಂಡ್ ಮೇಂಟೈನ್ ಮಾಡ್ತಾ ಇದೆ. GDP ಫೋರ್ಕ್ಯಾಸ್ಟ್ ಕೂಡ ಕಟ್ ಮಾಡಿದ್ದಾರೆ. ಫೈನಾನ್ಷಿಯಲ್ ಇಯರ್ 2027 GDP ಗ್ರೋತ್ ಪ್ರೊಜೆಕ್ಷನ್ 6.6% ಕೊಟ್ಟಿದ್ದಾರೆ, ಮುಂಚೆ 6.9% ಇತ್ತು. ಇನ್ಫ್ಲೇಷನ್ ಫೋರ್ಕ್ಯಾಸ್ಟ್ ಕೂಡ ರೈಸ್ ಮಾಡಿದ್ದಾರೆ. ಫೈನಾನ್ಷಿಯಲ್ ಇಯರ್ 2027ನಲ್ಲಿ CPI ಇನ್ಫ್ಲೇಷನ್ ಬಂದು 5.1% ಇತ್ತು, ಇದಕ್ಕಿಂತ ಮುಂಚೆ 4.6% ಇತ್ತು. ಇವಾಗ 5.1% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. Q2 ಪ್ರಕಾರ ವೆಸ್ಟ್ ಏಷ್ಯಾ ಟೆನ್ಷನ್, ಕ್ರೂಡ್ ಆಯಿಲ್ ವಾಲಟಿಲಿಟಿ ಮತ್ತು ಗ್ಲೋಬಲ್ ಅನ್ಸರ್ಟನಿಟಿ ಗ್ರೋತ್ ಮತ್ತು ಇನ್ಫ್ಲೇಷನ್ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಫಾರಿನ್ ಇನ್ವೆಸ್ಟ್ಮೆಂಟ್ ಔಟ್ಫ್ಲೋ ಆಗ್ತಾ ಇರೋದ್ರಿಂದ RBI ಮತ್ತು ಗೌರ್ಮೆಂಟ್ ಫಾರಿನ್ ಇನ್ಫ್ಲೋ ಅಟ್ರಾಕ್ಟ್ ಮಾಡಲು ಮೇಜರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಓವರ್ಸೀಸ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಲಿಮಿಟ್ 10%ಗಿಂತ 24%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಗೌರ್ಮೆಂಟ್ ಸೆಕ್ಯೂರಿಟಿಗೆ ಫಾರಿನ್ ಪಾರ್ಟಿಸಿಪೇಷನ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಕ್ವಿಟೀಸ್ ಮತ್ತು ಗೌರ್ಮೆಂಟ್ ಬಾಂಡ್ಸ್ ಮೂಲಕ ಹೆಲ್ದಿ ಇನ್ಫ್ಲೋನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ RBI ಮತ್ತು ಗೌರ್ಮೆಂಟ್ ಕೂಡ. ಗವರ್ನರ್ ಪ್ರಕಾರ ಇಂಡಿಯಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪೊಸಿಷನಲ್ಲಿ ಸ್ಟ್ರಾಂಗ್ ಇದೆ, ಆದರೆ ರುಪಿ ಅಂಡರ್ ವ್ಯಾಲ್ಯೂ ಇರ್ಬೋದು ಅಂತ ಗವರ್ನರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ರುಪಿ ಇವತ್ತು ಸ್ಟ್ರಾಂಗ್ ಆಗಿ ರಿಕವರಿ ಆಗಿದೆ. ರುಪಿ ಇವತ್ತು ₹94.95 ಪರ್ ಡಾಲರ್ಗೆ ಕ್ಲೋಸ್ ಆಗಿದೆ. ಪ್ರೀವಿಯಸ್ ಕ್ಲೋಸ್ ಬಂದು ₹95.70 ಕ್ಲೋಸ್ ಆಗಿತ್ತು. ಸಿಂಗಲ್ ಡೇ ಗೇನು 84 ಪೈಸೆ. ಲಾಸ್ಟ್ 2 ಮಂತಲ್ಲಿ ಬಿಗ್ಗೆಸ್ಟ್ ಗೇನ್ ಆಗಿದೆ. RBI ಮೆಜರ್ಸ್ ಮತ್ತು ಫಾರಿನ್ ಇನ್ಫ್ಲೋ ಎಕ್ಸ್ಪೆಕ್ಟೇಷನ್ ರುಪಿಗೆ ಸ್ಟ್ರಾಂಗ್ ಸಪೋರ್ಟ್ ಕೊಡ್ತಾ ಇದೆ. ಆಯಿಲ್ ಇಂಡಿಯಾ ಕಂಪ್ನಿ ಒಂದು ಅಪ್ಡೇಟ್ ಇದೆ. ಆಯಿಲ್ ಇಂಡಿಯಾ ಕಂಪ್ನಿ ಅಂಡಮಾನ್ ಹತ್ರ ನ್ಯಾಚುರಲ್ ಗ್ಯಾಸ್ ಡಿಸ್ಕವರಿ ಕನ್ಫರ್ಮ್ ಮಾಡಿದ್ದಾರೆ. ಇನಿಷಿಯಲಿ ಪ್ರೊಡಕ್ಷನ್ ಟೆಸ್ಟಿಂಗ್ ಪಾಸಿಟಿವ್ ಆಗಿದೆ. ಅಪ್ರೈಸಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಡೊಮೆಸ್ಟಿಕ್ ಎನರ್ಜಿ ಪ್ರೊಡಕ್ಷನ್ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ. ಇದು ರಾಜೇಶ್ ಎಕ್ಸ್ಪೋರ್ಟ್ ಶೇರಲ್ಲಿ ಇವತ್ತು 5% ಲೋವರ್ ಸರ್ಕ್ಯೂಟ್ ಹಿಟ್ ಮಾಡಿದೆ. ಸಬಿ ಫೈನಾನ್ಷಿಯಲ್ ಮಿಸ್ಪ್ರೆಸೆಂಟೇಷನ್ ಮತ್ತು ಫ್ರಾಡ್ ಅಲಿಗೇಷನ್ ಇದೆ. ಸ್ಟಾಕ್ ಮೇಲೆ ಪ್ರೆಷರ್ ಕಂಟಿನ್ಯೂ ಆಗ್ತಾ ಇದೆ. ಇವತ್ತಿನ ನಿಫ್ಟಿ 50 ಗೇನರ್ಸ್ ನೋಡೋದಾದರೆ ಅದಾನಿ ಎಂಟರ್ಪ್ರೈಸಸ್ 2.5% ಮೇಲೋಗಿದೆ. HUL 2% ಮೇಲೋಗಿದೆ. ಅದಾನಿ ಪೋರ್ಟ್ 1.8% ಮೇಲೋಗಿದೆ. ಬಜಾಜ್ ಫೈನಾನ್ಸ್ 1.7% ಮೇಲೋಗಿದೆ. ಆಕ್ಸಿಸ್ ಬ್ಯಾಂಕ್ 1.5% ಮೇಲೋಗಿದೆ. ಅದೇ ರೀತಿ ಲೂಸರ್ಸ್ ನೋಡೋದಾದರೆ ಹಿಂದಾಲ್ಕೋ 3% ಕೆಳಗಡೆ ಬಂದಿದೆ. ವಿಪ್ರೋ 2.9% ಕೆಳಗಡೆ ಬಂದಿದೆ. ಟ್ರೆಂಟ್ 2.2% ಕೆಳಗಡೆ ಬಂದಿದೆ. ಕೋಲ್ ಇಂಡಿಯಾ 2% ಕೆಳಗಡೆ ಬಂದಿದೆ. TCS 1.8% ಕೆಳಗಡೆ ಬಂದಿದೆ. ಇದೇ ರೀತಿ ಮಾರ್ಕೆಟ್ ಅಪ್ಡೇಟ್ಗೋಸ್ಕರ ವಿಡಿಯೋನ ಲೈಕ್ ಮಾಡಿ ಮತ್ತು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಇನ್ವೆಸ್ಟ್ಮೆಂಟ್.